ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಪ್ರಥಮ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡು ಹೇಗೆ ಅಂದರೆ ಪ್ರಥಮ ಅಧ್ಯಾಯ ಧೃತರಾಷ್ಟ್ರನ ಶ್ಲೋಕದಿಂದ ಪ್ರಾರಂಭವಾಗುತ್ತದೆ. ಸೊ ಧರ್ಮಕ್ಷೇತ್ರವಾಗಿರುವಂತಹ ಕುರುಕ್ಷೇತ್ರದಲ್ಲಿ ಯುದ್ಧ ಸನ್ನದ್ಧರಾಗಿ ನಿಂತಿರುವಂತಹ ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಏನು ಮಾಡಿದ್ರು ಅಂತ ಧೃತರಾಷ್ಟ್ರ ಕೇಳ್ತಾನೆ. ಸೊ ಧೃತರಾಷ್ಟ್ರನ ಮನಸ್ಥಿತಿ ಏನು ಅನ್ನೋದನ್ನು ನಾವು ತಿಳಿದುಕೊಂಡು ಧೃತರಾಷ್ಟ್ರನಿಗೆ ಸಂದೇಹ. ಒಂದೆಡೆ ಎಲ್ಲಿ ಧರ್ಮಕ್ಷೇತ್ರದ ಪ್ರಭಾವ ಇವರ ಮೇಲೆ ಬಿದ್ದು ಇವರು ಯುದ್ಧ ಮಾಡುವುದಿಲ್ಲ ಅಥವಾ ಅಂದರೆ ರಾಜಿ ಆಗುವಂತಹ ಒಂದು ಅಂದರೆ ಇದಕ್ಕೆ ಬರ್ತಾರೋ ರಾಜಿ ಆಗ್ತಾರೋ ಅನ್ನುವಂಥ ಸಂದೇಹ ಒಂದೆಡೆ ಆದರೆ, ಇನ್ನೊಂದೆಡೆ ಧರ್ಮಕ್ಷೇತ್ರದ ಪ್ರಭಾವ ಧರ್ಮಿಷ್ಠರಾಗಿರುವಂತಹ ಪಾಂಡವರ ವಿಜಯದ ಮೇಲೆ ಅದು ಬೀರುತ್ತೆ ಅನ್ನುವಂತಹ ಸಂದೇಹ ಇನ್ನೊಂದೆಡೆ. ಸೊ ಅಂತಹ ಧರ್ಮಕ್ಷೇತ್ರದಲ್ಲೂ ಕೂಡ ಧೃತರಾಷ್ಟ್ರ ಭೇದ ಭಾವವನ್ನು ಮಾಡಿ ಮಾತನಾಡುತ್ತಾನೆ. ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಏನು ಮಾಡಿದ್ರು ಅಂತ ಕೇಳ್ತಾನೆ. ಸೊ ಅದಾದ್ಮೇಲೆ ದುರ್ಯೋಧನನ ಮನಸ್ಥಿತಿಯನ್ನ ನಾವು ತಿಳಿದುಕೊಂಡು, ದುರ್ಯೋಧನ ಅಂಡರ್ ಎಸ್ಟಿಮೇಟ್ ಮಾಡಿದ್ದ ಪಾಂಡವರ ಒಂದು ಸೇನಾ ವ್ಯೂಹ ಅಷ್ಟೊಂದು ಚೆನ್ನಾಗಿ ರಚನೆಯಾಗುವುದಿಲ್ಲ ಅಂತ ಅವನು ತಿಳ್ಕೊಂಡಿದ್ದ. ಆದರೆ ಅನಿರೀಕ್ಷಿತವಾಗಿ ಪಾಂಡವರ ಸೇನಾ ವ್ಯೂಹ ರಚನೆಯಾಗಿದೆ. ಸೊ ಯಾರು ಇದಕ್ಕೆ ಕಾರಣ ಅಂತ ತಿಳಿದಾಗ ಅವನಿಗೆ ಗೊತ್ತಾಗುತ್ತೆ ದೃಷ್ಟದ್ಯುಮ್ನ ಇದನ್ನು ರಚಿಸಿರುವವನು ಅಂತೇಳಿ. ಸೊ ದೃಷ್ಟದ್ಯುಮ್ನ ಒಂದು ವಿದ್ಯೆಯನ್ನು ಪಡೆದಿರುವುದು ಯಾರಿಂದ? ದ್ರೋಣಾಚಾರ್ಯರಿಂದ. ಆದ್ರಿಂದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ದುರ್ಯೋಧನ ಹೇಳುತ್ತಾನೆ, ನಿಮ್ಮ ಶಿಷ್ಯನಾಗಿರುವಂತಹ ದೃಪದನ ಮಗನು ರಚಿಸಿರುವ ಸೇನಾ ವ್ಯೂಹವನ್ನ ನೋಡಿ ಅಂತೇಳಿ. ಸೊ ನಿಮ್ಮಿಂದಾಗಿ ಅವನು ಕಲಿತಿದ್ದಾನೆ ಇದನ್ನ. ಸೊ ಅವರಿಂದ ನಿಮಗೆ ಜೀವ ಭಯ ಇದೆ, ಆದ್ರೆ ಕೂಡ ನೀವು ಅವನಿಗೆ ಕಲಿಸಿದ್ದೀರಾ ಎಲ್ಲ ಅಸ್ತ್ರಶಸ್ತ್ರ ವಿದ್ಯಾಭ್ಯಾಸವನ್ನ. ನಿಮ್ಮಿಂದ ಕಲಿತಿರುವ ಅವನು ಪಾಂಡವರ ಪಕ್ಷವನ್ನ ಸೇರಿ ಈಗ ಅವನು ಯಾವ ಥರ ಸೇನಾ ವ್ಯೂಹವನ್ನು ರಚಿಸಿದ್ದಾನೆ ನೋಡಿ ಅಂತ ಅವನು ತನ್ನ ಗುರುವಿನ ಬಳಿಗೆ ಹೋಗಿ ವ್ಯಂಗ್ಯವಾಡಿ ಮಾತನಾಡುತ್ತಾನೆ. ಮತ್ತೆ ಎಚ್ಚರಿಕೆಯನ್ನು ಕೊಡುತ್ತಾನೆ, ಈ ಥರ ಔದಾರ್ಯತೆಯನ್ನು ನೀವು ಯುದ್ಧ ಭೂಮಿಯಲ್ಲಿ ತೋರಿಸಬಾರ್ದು. ಸೊ ಪಾಂಡವರೆಲ್ಲರೂ ನಿಮ್ಮ ಪ್ರಿಯರು. ಸೊ ಆದ್ರಿಂದ ನೀವು ಪಾಂಡವರ ಬಗ್ಗೆ ಮೃದು ಧೋರಣೆ ತಾಳದೆ ಔದಾರ್ಯತೆಯನ್ನು ತೋರದೆ ಸರಿಯಾಗಿ ನೀವು ಯುದ್ಧವನ್ನು ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಅವನು ತನ್ನ ಗುರುವಿಗೆ ಕೊಡ್ತಾನೆ. ಅದಾದ್ಮೇಲೆ ಪಾಂಡವರ ಬಳಿ ಯಾರೆಲ್ಲ ಇದ್ದಾರೆ ಪಾಂಡವರ ಪಕ್ಷದಲ್ಲಿ ಅನ್ನೋದನ್ನ ಅವನು ವಿವರಿಸುತ್ತಾನೆ ತನ್ನ ಗುರುವಿಗೆ. ಅದಾದ್ಮೇಲೆ ಕೌರವರ ಬಳಿ ಯಾರಿದ್ದಾರೆ ಅನ್ನೋದನ್ನ ಅವನು ಹೇಳ್ತಾನೆ, ತನ್ನ ಪಕ್ಷದಲ್ಲಿ ಯಾರಿದ್ದಾರೆ ಅನ್ನೋದನ್ನ. ಸೊ ಎರಡನ್ನ ಅವನು ಹೋಲಿಸಿ ಮಾತನಾಡುತ್ತಾನೆ. ಪಾಂಡವರ ಬಳಿ ಅವರಿದ್ದಾರೆ ಇವರಿದ್ದಾರೆ ಎಲ್ಲರನ್ನ ಹೇಳ್ತಾನೆ, ಅತಿರಥರು ಮಹಾರಥರು ಇದ್ದಾರೆ. ಆದರೆ ನಿಜವಾಗ್ಲೂ ಪಾಂಡವರ ವಿಜಯಕ್ಕೆ ಕಾರಣರಾಗೋರು ಯಾರು? ಶ್ರೀಕೃಷ್ಣ. ಕೃಷ್ಣನನ್ನೇ ಮರೆತು ಬಿಡುತ್ತಾನೆ ದುರ್ಯೋಧನ. ಸೊ ಅದಾದ್ಮೇಲೆ ದುರ್ಯೋಧನ ಹೇಳ್ತಾನೆ ತನ್ನ ಪಕ್ಷದಲ್ಲಿ ಇರುವಂತಹ ಅಂದ್ರೆ ಭೀಷ್ಮ, ದ್ರೋಣ, ಕರ್ಣರು ಸೊ ತುಂಬಾ ಪರಾಕ್ರಮಿಗಳು, ಇವರಿಂದಾಗಿ ನಮಗೆ ವಿಜಯ ನಿಶ್ಚಿತವಾಗಿ ದೊರಕುತ್ತದೆ ಅಂತ ದುರ್ಯೋಧನ ಹೇಳ್ತಾನೆ. ಸೊ ಅವನನ್ನ ಹುರಿದುಂಬಿಸುವುದಕ್ಕೋಸ್ಕರ ಭೀಷ್ಮ ಪಿತಾಮಹರು ಶಂಖವನ್ನ ಊದುತ್ತಾರೆ. ಸೊ ಶಂಖವನ್ನ ಅವರು ಊದಿದಕ್ಕೆ ಪ್ರತಿಯಾಗಿ ಎದುರು ಪಕ್ಷದಲ್ಲಿರುವಂತಹ ಕೃಷ್ಣ ಮತ್ತು ಪಾಂಡವರೆಲ್ಲರೂ ತಮ್ಮ ಶಂಖವನ್ನ ಊದಿದಾಗ ಸೊ ಹೇಗೆ ಆ ಅಲೌಕಿಕವಾದ ಶಂಖದಿಂದ ಬಂದಿರುವಂತಹ ಧ್ವನಿ ಅದು ತುಮುಲವನ್ನ ಉಂಟು ಮಾಡುತ್ತದೆ, ಕೌರವರಿಗೆ ಭಯದ ವಾತಾವರಣವನ್ನು ಸೃಷ್ಟಿಸುತ್ತದೆ, ಪಾಂಡವರಿಗೆ ಮಂಗಳಕರವಾದ ವಾತಾವರಣವನ್ನ ಉಂಟು ಮಾಡುತ್ತದೆ ಅನ್ನೋದನ್ನ ನಾವು ತಿಳಿದುಕೊಂಡು, ಅದಾದ್ಮೇಲೆ ಎರಡು ಸೇನೆಗಳ ಮಧ್ಯೆ ನನ್ನ ರಥವನ್ನು ಸ್ಥಾಪಿಸು ಹೇ ಅಚ್ಯುತ ಅಂತ ಅರ್ಜುನ ಹೇಳುತ್ತಾನೆ. ರಥವನ್ನ ಸ್ಥಾಪಿಸಿದ ಮೇಲೆ ಅರ್ಜುನ ತನ್ನ
ನೆಂಟರಿಷ್ಟರನ್ನ, ತನ್ನ ಬಂಧು ಬಾಂಧವರನ್ನ, ಹಿತೈಷಿಗಳನ್ನ, ಸ್ನೇಹಿತರನ್ನ ಎಲ್ಲರನ್ನ ನೋಡಿರುವಂಥ ಅರ್ಜುನನಿಗೆ ದುಃಖ ಉಂಟಾಗುತ್ತದೆ, ಅನುಕಂಪ ಉಂಟಾಗುತ್ತದೆ. ಅವರನ್ನ ನೋಡಿ ನಾನು ಯುದ್ಧವನ್ನ ಮಾಡುವುದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಅರ್ಜುನ ಬರುತ್ತಾನೆ. ಅರ್ಜುನ 5 ಕಾರಣಗಳನ್ನ ಕೊಡ್ತಾನೆ, ನಾನು ಯುದ್ಧವನ್ನ ಮಾಡುವುದಿಲ್ಲ ಅಂತ 5 ಕಾರಣಗಳನ್ನ ಅವನು ಕೊಟ್ಟು ಹೇಳ್ತಾನೆ. ಈ 5 ಕಾರಣಗಳಿಗೋಸ್ಕರ ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತೇಳಿ. ಯಾವುದೆಲ್ಲ 5 ಕಾರಣಗಳು, ಅದಕ್ಕೆ ಭಗವಂತ ಯಾವ ಥರ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಇಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ 2ನೇ ಅಧ್ಯಾಯದ ಹೆಸರು ಗೀತಾಸಾರ ಸಂಗ್ರಹ ಸಾಂಖ್ಯಯೋಗ ಅಂತ ಕೂಡ ಇದನ್ನ ಹೇಳಲಾಗುತ್ತದೆ. ಸೊ ಇದಕ್ಕಿಂತ ನಾವು 2ನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ಅರ್ಜುನನ ಈ 5 ಕಾರಣಗಳು ಯಾವುದು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಸೊ ಮೊದಲ ಕಾರಣ ಅರ್ಜುನ ಕೊಡ್ತಾ ಇರುವಂಥದ್ದು ಏನು, ಇವರೆಲ್ಲರನ್ನ ನೋಡಿ ನನಗೆ ಸಹಾನುಭೂತಿ ಉಂಟಾಗ್ತಾ ಇದೆ, ಅನುಕಂಪ ಉಂಟಾಗ್ತಾ ಇದೆ, ಯಾಕೆ ನಾನು ಇವರನ್ನ ಕೊಲ್ಲಬೇಕು ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಈ ಸಹಾನುಭೂತಿಯನ್ನ ನಾವು ಯಾವ ಥರ ಅರ್ಥ ಮಾಡ್ಕೊಳ್ಬೋದು ಇಲ್ಲಿ? ಸೊ ಯುದ್ಧ ಭೂಮಿ ಸಹಾನುಭೂತಿಯನ್ನ ತೋರಿಸೋದಕ್ಕೆ ಸರಿಯಾದ ಸ್ಥಳನಾ? ಉದಾಹರಣೆಗೆ ಈಗ ಭಾರತದ ಗಡಿಯಲ್ಲಿ ಯೋಧರು ನಿಂತಿರುತ್ತಾರೆ. ದೇಶದ ರಕ್ಷಣೆ ಅವರ ಒಂದು ಕರ್ತವ್ಯ ಅಲ್ವಾ, ದೇಶದ ರಕ್ಷಣೆಯನ್ನ ಮಾಡುವಂಥದ್ದು. ಅವರು ನಿಂತಿರುವುದೇ ಅದಕ್ಕೋಸ್ಕರ ಅಲ್ಲಿ. ಈಗ ಬೇರೆ ದೇಶದಿಂದ ಯಾರಾದರೂ ದಾಳಿ ಮಾಡಿದಾಗ ನಮ್ಮ ದೇಶದ ಮೇಲೆ, ಸೊ ಅವರನ್ನ ನೋಡಿ ನಮ್ಮ ದೇಶದ ಗಡಿಯಲ್ಲಿರುವಂತಹ ಯೋಧರು ಅನುಕಂಪವನ್ನು ತೋರಿಸಿದರೆ ಆ ಅನುಕಂಪಕ್ಕೆ ಏನಾದರೂ ಅರ್ಥ ಇದೆಯಾ? ಅಲ್ಲಿ ಅವರು ನಿಂತಿರುವ ಉದ್ದೇಶ ದೇಶದ ರಕ್ಷಣೆಗೋಸ್ಕರ. ಸೊ ಶತ್ರುಗಳು ದಾಳಿ ಮಾಡಿದಾಗ ಶತ್ರುಗಳ ಮೇಲೆ ಅನುಕಂಪವನ್ನ ತೋರಿಸಿದ್ರೆ ಅದಕ್ಕೆ ಯಾವ ಅರ್ಥನೂ ಇಲ್ಲ ಅಲ್ವಾ? ಅದೇ ತರ ಆಯ್ತು ಅರ್ಜುನನ ಪರಿಸ್ಥಿತಿ ಇಲ್ಲಿ. ಸೊ ಶತ್ರುಗಳು ದಾಳಿ ಮಾಡಲು ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ, ಅರ್ಜುನ ಅವರನ್ನ ನೋಡಿ ಅನುಕಂಪವನ್ನ ತೋರುತ್ತಾ ಇದ್ದಾನೆ. ಈಗ ಅಲ್ಲಿ ದೇಶದ ಗಡಿಯಲ್ಲಿರುವಂತಹ ಯೋಧರು ಶತ್ರುಗಳು ದಾಳಿ ಮಾಡಿದಾಗ ಶತ್ರುಗಳನ್ನ ಕೊಂದ್ರೆ ಅವರಿಗೆ ಸನ್ಮಾನ ಮಾಡಲಾಗುತ್ತದೆ, ಪ್ರಶಸ್ತಿಯನ್ನ ನೀಡಲಾಗುತ್ತದೆ, ಪರಮವೀರ ಚಕ್ರವನ್ನ ಕೊಟ್ಟು. ಯಾಕೆ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗುತ್ತದೆ? ಯಾಕೆಂದ್ರೆ ಅವರು ಸರ್ಕಾರದ ಆದೇಶದ ಪಾಲನೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ, ತಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗಿಸ್ತಾ ಇಲ್ಲ. ಅದೇ ಈಗ ಆ ಯೋಧರು ತಮ್ಮ ಮನೆಗೆ ಬಂದಾಗ ತಮ್ಮ ಪಕ್ಕದ ಮನೆಯವ್ರನ್ನ ಕೊಂದರೆ ಅವರನ್ನ ಜೈಲಿಗೆ ಹಾಕಲಾಗುತ್ತದೆ. ಸೊ ಅಲ್ಲೂ ಕೊಂದ್ರು ಇಲ್ಲೂ ಕೊಲ್ತಾರೆ, ಅಲ್ಲಿ ಕೊಂದ್ರೆ ಸನ್ಮಾನ, ಇಲ್ಲಿ ಕೊಂದ್ರೆ ಶಿಕ್ಷೆ. ಯಾಕೆ ಹಾಗೆ? ಯಾಕೆಂದ್ರೆ ಅಲ್ಲಿ ಸರ್ಕಾರದ ಆದೇಶದ ಪಾಲನೆಯನ್ನ ಅವರು ಮಾಡ್ತಾ ಇದ್ದಾರೆ, ಇಲ್ಲಿ ಅವರು ತಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗಿಸ್ತಾ ಇದ್ದಾರೆ, ಕಾನೂನನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ಸೊ ಅದೇ ತರ ಇಲ್ಲಿ ಅರ್ಜುನ ಈಗ ಹೋರಾಡ್ತಾ ಇರುವಂಥದ್ದು ಯಾರ ಆದೇಶದ ಮೇರೆಗೆ? ಕೃಷ್ಣನ ಆದೇಶದ ಮೇರೆಗೆ. ಆದ್ರಿಂದ ಅರ್ಜುನನ ಕರ್ತವ್ಯ ಕೃಷ್ಣನ ಆದೇಶದ ಪಾಲನೆಯನ್ನ ಮಾಡುವುದೇ ಹೊರತು ತನ್ನ ಸ್ವಂತ ಬುದ್ಧಿಯನ್ನ ಉಪಯೋಗಿಸುವುದು ಅಲ್ಲ. ಸೊ ಸಹಾನುಭೂತಿಯನ್ನ ಇಲ್ಲಿ ಅರ್ಜುನ ತೋರಿಸ್ತಾ ಇದ್ದಾನೆ, ಅದು ಸೂಕ್ತವಾ ಅಲ್ವಾ ಅನ್ನೋದನ್ನ ಈಗ ಇಲ್ಲಿ ಭಗವಂತ ಹೇಳ್ತಾರೆ. 2ನೇ ಕಾರಣ ಅರ್ಜುನ ಕೊಡ್ತಾ ಇರುವಂಥದ್ದು, ನನಗೆ ಯಾವ ಸುಖ ಶಾಂತಿ ನೆಮ್ಮದಿ ಸಿಗುವುದಿಲ್ಲ ಇವರನ್ನ ಕೊಲ್ಲೋದ್ರಿಂದ ಅಂತ. 3ನೇ ಕಾರಣ ಅರ್ಜುನ ಕೊಡ್ತಾ ಇರುವಂಥದ್ದು, ಇವರನ್ನ ಕೊಲ್ಲೋದ್ರಿಂದ ನನಗೆ ಪಾಪ ಬರ್ತದೆ ಅಂತೇಳಿ. 4ನೇ ಕಾರಣ ಕುಟುಂಬ ಸಂಪ್ರದಾಯಗಳ ನಾಶವಾಗುತ್ತದೆ ಅಂತೇಳಿ. 5ನೇ ಕಾರಣ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ ಅಂತ ಅರ್ಜುನ ಹೇಳ್ತಾನೆ. ಸೊ ಅರ್ಜುನನ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ 2ನೇ ಅಧ್ಯಾಯದಲ್ಲಿ ಭಗವಂತ ಕೊಡ್ತಾರೆ. ಸೊ 2ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾವು ನೋಡೋಣ. ಇದರಲ್ಲಿ ಒಟ್ಟು 4 ಸೆಕ್ಷನ್ಗಳಿವೆ. ಮೊದಲ ಸೆಕ್ಷನ್ನಲ್ಲಿ ಗೊಂದಲದ ನಿರ್ವಹಣೆಯನ್ನ ಹೇಗೆ ಮಾಡಿಕೊಳ್ಳುವಂಥದ್ದು ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಅನುಕಂಪವನ್ನ ಆತ್ಮಕ್ಕೆ ತೋರಿಸಬೇಕು ಅಥವಾ ದೇಹಕ್ಕೆ ತೋರಿಸಬೇಕು ಅನ್ನೋದನ್ನ ಭಗವಂತ ವಿವರಿಸುತ್ತಾರೆ. 2ನೇ ಸೆಕ್ಷನ್ನಲ್ಲಿ ನಾವು ಯಾರು ಅನ್ನೋದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. ಸೊ ನಾವು ಯಾರು ಅನ್ನೋದು ನಮಗೆ ನಿಜವಾಗ್ಲೂ ಗೊತ್ತಿದೆಯಾ? ಭಗವಂತ ಏನು ಹೇಳ್ತಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ, ನಾವು ಯಾರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ, ನಮ್ಮ ನಿಜವಾದ ಗುರುತೇನು ಅಂತೇಳಿ. 3ನೇ ಸೆಕ್ಷನ್ನಲ್ಲಿ 2 ಕರ್ತವ್ಯದ ನಡುವೆ ಸಮತೋಲನವನ್ನ ಹೇಗೆ ಕಾಯ್ದುಕೊಳ್ಳುವಂಥದ್ದು, ದೇಹದ ಪ್ರತಿ ಕರ್ತವ್ಯ, ಆತ್ಮದ ಪ್ರತಿ ಕರ್ತವ್ಯ ಏನದು, ಅದರ ನಡುವೆ ಸಮತೋಲನವನ್ನ ಹೇಗೆ ಕಾಯ್ದುಕೊಳ್ಳುವುದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. 4ನೇ ಸೆಕ್ಷನ್ನಲ್ಲಿ ಶಾಶ್ವತವಾದಂತಹ ಆನಂದವನ್ನ ನಾವು ಹೇಗೆ ಪಡೆಯುವುದು ಅನ್ನೋದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. ಶ್ರೀ ಭಗವಾನುವಾಚ ಕುತಸ್ವ ಕಶ್ಮಲಂ ಈದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟ್ವಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಸೊ ಇಲ್ಲಿ
ಭಗವಂತ ಅರ್ಜುನನಿಗೆ ಹೇಳುತ್ತಾರೆ, ಅರ್ಜುನ, ಈಗ ನೀನು ಇಷ್ಟೆಲ್ಲ ಮಾತನಾಡಿದೆಯಲ್ವಾ, ಈ ಕಶ್ಮಲ ಹೇಗೆ ಬಂದಿತು ನಿನಗೆ? ಸೊ ಇದು ಅನಾರ್ಯವಾದದ್ದು. ಆರ್ಯನಾದವನಿಗೆ ಇದು ಸರಿ ಹೊಂದುವುದಿಲ್ಲ, ಇದು ಭೂಷಣವಲ್ಲ. ಸೊ ನೀನು ಯುದ್ಧ ಭೂಮಿಯಲ್ಲಿ ಇದ್ದೀಯಾ, ಯುದ್ಧ ಭೂಮಿಯಲ್ಲಿರುವಂಥ ಕ್ಷತ್ರಿಯ, ನೀನು ಕ್ಷತ್ರಿಯನ ಥರ ನೀನು ಮಾತನಾಡು. ಯಾವ ಥರ ಮಾತಾಡ್ತಾ ಇದ್ದೀಯಾ ನೀನು ಅರ್ಜುನ? ನಿನಗೆ ಇದು ಶೋಭೆ ತರುವಂಥದ್ದಲ್ಲ, ಭೂಷಣವಲ್ಲ. ಇಂತಹ ಕಶ್ಮಲವು ನಿನ್ನನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ ಅನ್ನೋದನ್ನ ಇಲ್ಲಿ ಭಗವಂತ ಅರ್ಜುನನಿಗೆ ಹೇಳುತ್ತಾರೆ. ಸೊ ಇಲ್ಲಿ ಒಂದು ಅಂಶವನ್ನ ನಾವು ಗಮನಿಸಬಹುದು. ಧೃತರಾಷ್ಟ್ರ ಮಾತನಾಡುವಾಗ ಧೃತರಾಷ್ಟ್ರವು ವಾಚ ಅಂತ ನಾವು ಕೇಳಿದ್ದೇವೆ. ಅರ್ಜುನ ಮಾತನಾಡುವಾಗ ಅರ್ಜುನವು ವಾಚ, ಸಂಜಯ ಮಾತನಾಡುವಾಗ ಸಂಜಯವು ವಾಚ. ಹೀಗೆ ನಮ್ಮ ಪುರಾಣಗಳಲ್ಲಿ ಕೂಡ ನಾವು ನೋಡ್ಬೋದು, ಯಾರು ಮಾತನಾಡ್ತಾರೋ ಅವರ ಹೆಸರಿನ ನಡುವೆ ಉವಾಚ ಅಂತ ಬರುತ್ತೆ. ಉವಾಚ ಅಂದರೆ ಮಾತನಾಡಿದರು ಅಂತೇಳಿ. ಸೊ ಉವಾಚ ಅನ್ನುವಂಥದ್ದು ಏಕವಚನ, ಊಚುಹು ಅಂದರೆ ಬಹುವಚನ. ಋಷಿಗಳು ಮಾತನಾಡಿದರು, ಋಷಿಯೋ ಊಚುಹು ಅಂತ ಬರುತ್ತೆ. ಸೊ ಇಲ್ಲಿ ಕೃಷ್ಣ ಮಾತನಾಡುವಾಗ ಏನಂತ ಬರ್ತಾ ಇದೆ? ಶ್ರೀ ಭಗವಾನು ವಾಚ ಅಂತ ಬರ್ತಾ ಇದೆ. ಸೊ ಇಲ್ಲಿ ಭಗವದ್ಗೀತೆ ಮಾತ್ರ ಅಲ್ಲ, ನೀವು ಯಾವುದೇ ಪುರಾಣವನ್ನ ನೋಡಿ, ಕೃಷ್ಣ ಅಥವಾ ವಿಷ್ಣು ಮಾತನಾಡುವಾಗ ಶ್ರೀ ಭಗವಾನು ವಾಚ ಅಂತ ಬರುತ್ತೆ. ಸೊ ಇದು ಏನನ್ನ ತೋರಿಸುತ್ತದೆ? ಭಗವಂತ ಯಾರು ಅನ್ನೋದನ್ನ ಇದು ತೋರಿಸುತ್ತದೆ. ಶ್ರೀ ಭಗವಾನು ವಾಚ, ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ ಭಗವಾನ್ ಅನ್ನೋದನ್ನ ತೋರಿಸುತ್ತದೆ. ಸೊ ಈಗ ಭಗವಂತನನ್ನ ಅರಿತುಕೊಳ್ಳುವುದಕ್ಕೆ 3 ಅವಸ್ಥೆಗಳಿವೆ. ವದಂತಿ ತತ್ತತ್ವ ವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಭಗವಂತನನ್ನ 3 ಅವಸ್ಥೆಗಳಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಬ್ರಹ್ಮೇತಿ ಅಂದರೆ ನಿರಾಕಾರ ಬ್ರಹ್ಮನ್ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಮೊದಲ ಹಂತದ ವಿದ್ಯಾರ್ಥಿಯ ಅಂದರೆ ಅವನು ಮೊದಲ ಹಂತದ ವಿದ್ಯಾರ್ಥಿ ಅಂತ ಹೇಳ್ಬೋದು. ಎರಡನೆಯದು ಪರಮಾತ್ಮೇತಿ, ಭಗವಂತ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇರುತ್ತಾರೆ. ಇದು 2ನೇ ಹಂತದ ಜ್ಞಾನ. 3ನೇ ಹಂತದ ಜ್ಞಾನ ಯಾವುದು? ಭಗವಾನ್ ಇತಿ ಶಬ್ದತೆ, ಭಗವಂತ ಸಾಕಾರ ರೂಪದಲ್ಲಿ ಇದ್ದಾರೆ ಅಂತ ತಿಳಿದುಕೊಳ್ಳುವಂಥದ್ದು. ಇದು ಪರಿಪೂರ್ಣ ಜ್ಞಾನ. ಈಗ ಬ್ರಹ್ಮೇತಿ ಅಂದರೆ ಭಗವಂತ ನಿರಾಕಾರ ಅಂತ ತಿಳಿದುಕೊಳ್ಳುವಂಥದ್ದು. ಸೊ ಭಗವಂತ ಸರ್ವವ್ಯಾಪಿ ನಿಜ, ಆದರೆ ಭಗವಂತ ನಿರಾಕಾರನಲ್ಲ, ಆದರೆ ನಿರಾಕಾರ ಅಂತ ತಿಳಿದುಕೊಳ್ಳುತ್ತಾರೆ. ಭಗವಂತನಿಂದ ಬಂದಿರುವಂತಹ ಬ್ರಹ್ಮ ಜ್ಯೋತಿ, ಆ ಎಫ್ಯುಲೆಜೆನ್ಸ್ ಅನ್ನೇ ಭಗವಂತ ಅಂತ ತಿಳಿದುಕೊಳ್ಳುವಂಥದ್ದು. ಇದು ತಪ್ಪಲ್ಲ, ಆದರೆ ಇವರ ಜ್ಞಾನ ಪರಿಪೂರ್ಣವಲ್ಲ. ಈಗ ಸೂರ್ಯನ ಬೆಳಕು, ಈಗ ಸೂರ್ಯನ ಬಿಸಿಲು ವಿಶ್ವದೆಲ್ಲೆಡೆ ಹರಡಿದೆ ನಿಜ, ಆದರೆ ಸೂರ್ಯನ ಬಿಸಿಲೇ ಸೂರ್ಯನಲ್ಲ ಅಲ್ವಾ? ಸೂರ್ಯನ ಬಿಸಿಲನ್ನೇ ಸೂರ್ಯ ಅಂತ ತಿಳಿದುಕೊಳ್ಳುವವರು ಮೊದಲ ಹಂತದ ವಿದ್ಯಾರ್ಥಿ ಅಂತ ಹೇಳ್ಬೋದು. ಸೊ ಹಾಗೆ ಬ್ರಹ್ಮೇತಿ ಅಂದರೆ ಮೊದಲ ಹಂತದ ವಿದ್ಯಾರ್ಥಿ. ಇನ್ನು 2ನೇದು ಪರಮಾತ್ಮೇತಿ. ಸೊ ಪರಮಾತ್ಮನಾಗಿ ಭಗವಂತ ಎಲ್ಲರ ಹೃದಯದಲ್ಲಿ ಇರುತ್ತಾರೆ ನಿಜ. ಸೊ ಇದು 2ನೇ ಹಂತದ ಒಂದು ಜ್ಞಾನ. ಆದರೆ ಭಗವಾನ್ ಇತಿ ಶಬ್ದತೆ, ಭಗವಂತ ಸಾಕಾರ ರೂಪದಲ್ಲಿ ತಮ್ಮ ಲೋಕದಲ್ಲಿ ಯಾವಾಗಲೂ ಇರುತ್ತಾರೆ ಅಂತ ತಿಳಿದುಕೊಳ್ಳುವಂಥದ್ದು. ಸೊ ಭಗವಂತ ಯಾವಾಗಲೂ ತಮ್ಮ ಲೋಕದಲ್ಲಿ ಸಾಕಾರ ರೂಪದಲ್ಲಿ ಇರುತ್ತಾರೆ. ಭಗವಂತನಿಗೆ ರೂಪವಿದೆ, ವ್ಯಕ್ತಿತ್ವವಿದೆ, ಗುಣವಿದೆ, ಆಕಾರವಿದೆ, ಎಲ್ಲವೂ ಇದೆ. ಭಗವಂತ ನಿರಾಕಾರ ಅಂದ್ರೆ ಏನು? ಭಗವಂತನಿಗೆ ಭೌತಿಕ ಆಕಾರಗಳು ಇಲ್ಲ. ಭಗವಂತ ನಿರ್ಗುಣ ಅಂದ್ರೆ ಏನು? ಭಗವಂತನಿಗೆ ಭೌತಿಕ ಗುಣಗಳು ಇಲ್ಲ, ಆದರೆ ಆಧ್ಯಾತ್ಮಿಕ ಗುಣಗಳಿವೆ, ಆಧ್ಯಾತ್ಮಿಕ ಆಕಾರವಿದೆ. ಭಗವಂತ ಸಾಕಾರ ರೂಪದಲ್ಲಿ ತಮ್ಮ ಲೋಕದಲ್ಲಿ ಇರುತ್ತಾರೆ ಅಂತೇಳಿ. ಈಗ ಸೂರ್ಯನ ಬಿಸಿಲನ್ನ ಸೂರ್ಯ ಅಂತ ತಿಳಿದುಕೊಳ್ಳುವನು 1ನೇ ಹಂತದ ವಿದ್ಯಾರ್ಥಿ, ಸೂರ್ಯನ ಮೇಲ್ಮೈಯನ್ನ ತಿಳಿದುಕೊಳ್ಳುವನು 2ನೇ ಹಂತದ ವಿದ್ಯಾರ್ಥಿ, ಸೂರ್ಯ ಮಂಡಲವನ್ನ ಪ್ರವೇಶಿಸುವವನು 3ನೇ ಹಂತದ ವಿದ್ಯಾರ್ಥಿ. ಸೊ ಅವನಿಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆ ಸೂರ್ಯನ ಬಿಸಿಲು, ಸೂರ್ಯ ಇದ್ದಾನೆ ಅಲ್ಲಿ ಅಂತ ಅಲ್ವಾ? ಈಗ ಒಂದು ಉದಾಹರಣೆಯನ್ನ ಈ ಥರ ಕೂಡ ಕೊಡ್ಬೋದು. ಈಗ ಗುಲಾಬ್ ಜಾಮೂನನ್ನ ನಾವು ಈಗ ಅಡುಗೆ ಮನೆಯಲ್ಲಿ ಗುಲಾಬ್ ಜಾಮೂನ್ ತಯಾರಾಗ್ತಾ ಇರುತ್ತೆ. ಸೊ ಆವಾಗ ಅದರ ಸುವಾಸನೆ ಮನೆಯಲ್ಲೆಲ್ಲ ಹರಡಿರುತ್ತದೆ. ಬರೀ ಗುಲಾಬ್ ಜಾಮೂನನ ಸುವಾಸನೆನ ನಾವು ಮಾಡ್ಕೊಂಡು ತಗೊಂಡು ಇದನ್ನೇ ಗುಲಾಬ್ ಜಾಮೂನ್ ಅಂತ ನಾವು ಹೇಳುವಾಗಿಲ್ಲ. ಇದು ಬರೀ ಅದರ ಸುವಾಸನೆ ಅಷ್ಟೇ. ಕೆಲವರು ಇದೇ ಗುಲಾಬ್ ಜಾಮೂನ್ ಅಂತ ತಿಳ್ಕೊಂಡ್ರೆ ಹೇಗೆ? ಹಾಗೆ ಭಗವಂತನ ಬ್ರಹ್ಮಜ್ಯೋತಿಯನ್ನೇ ಭಗವಂತ ಅಂತ ತಿಳಿದುಕೊಳ್ಳುವಂಥದ್ದು, ನಿರಾಕಾರ ಭಗವಂತನನ್ನ ತಿಳಿದುಕೊಳ್ಳುವಂಥದ್ದು ಆ ಥರದ ಒಂದು ಜ್ಞಾನವಾಗುತ್ತದೆ. 2ನೇದು. ಸೊ ಈಗ 2ನೇ ಅವನು ಏನ್ ಮಾಡ್ತಾನೆ? ಅವನು ಅಡುಗೆ ಮನೆಗೆ ಹೋಗ್ತಾನೆ, ಗುಲಾಬ್ ಜಾಮೂನನ್ನ ನೋಡ್ತಾನೆ, ಗುಲಾಬ್ ಜಾಮೂನ್ ದುಂಡಗಿದೆ, ಇದಕ್ಕೊಂದು ಆಕಾರವಿದೆ ಅನ್ನೋದನ್ನ ನೋಡ್ತಾನೆ. ಸೊ ಇವನು 2ನೇ ಹಂತದ ವಿದ್ಯಾರ್ಥಿ. ಸುಮ್ಮನೆ ಆಕಾರವನ್ನ ನೋಡಿ ಅವನು ಏನ್ ತಿಳ್ಕೊಳ್ತಾನೆ? ಇದಕ್ಕೆ ಸುವಾಸನೆ ಇದೆ, ಇದಕ್ಕೆ ಆಕಾರ ಇದೆ ಅಂತ ಅವನು ತಿಳ್ಕೊಳ್ತಾನೆ. ಇದು ದುಂಡಾಗಿದೆ, ಇದಕ್ಕೆ ಕಲರ್ ಇದೆ ಅಂತೇಳಿ. 3ನೇ ಹಂತದ ವಿದ್ಯಾರ್ಥಿ ಅಂದ್ರೆ ಪರಿಪೂರ್ಣವಾದಂಥ ಜ್ಞಾನ ಹೇಗೆ ಅಂದ್ರೆ ಅವನೇನ್ ಮಾಡ್ತಾನೆ? ಸುವಾಸನೆ ಇದೆ, ಅಡುಗೆ ಮನೆಗೆ ಹೋಗ್ತಾನೆ, ನೋಡ್ತಾನೆ, ಅದನ್ನ ಅವನು ಸವಿಯುತ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ, ಸೊ ಇದಕ್ಕೆ ಸುವಾಸನೆ ಇದೆ, ಇದಕ್ಕೆ ಆಕಾರವಿದೆ, ಇದಕ್ಕೆ ಟೇಸ್ಟ್ ಕೂಡ ಇದೆ, ಇದಕ್ಕೆ ರುಚಿ ಕೂಡ ಇದೆ ಅಂತ. ಸೊ ಈಗ ನಿಜವಾಗಿ ಗುಲಾಬ್ ಜಾಮೂನನ್ನ
ಅಂದರೆ ತಿಂದವರಿಗೆ ಗೊತ್ತು ಅದರ ಟೇಸ್ಟ್ ಏನಂತೇಳಿ. ಅದೇ ಥರ ಭಕ್ತನಾದವನು, ಭಗವಂತನ ಸಾಕಾರ ರೂಪದಲ್ಲಿ ಯಾರು ಭಗವಂತನನ್ನು ಅರಿಯುತ್ತಾರೋ ಅವನಿಗೆ ಸಂಪೂರ್ಣ ಜ್ಞಾನ, ಸತ್ ಚಿತ್ ಆನಂದ ಅನ್ನುವಂಥದ್ದು ಅವನಿಗೆ ಸಿಗುತ್ತದೆ. ಸಾಕಾರ ರೂಪ ಅಂದರೆ ಭಗವಂತನಿಗೆ ರೂಪ ಇದೆ, ಆಕಾರ ಇದೆ ಅಂತ ತಿಳಿದುಕೊಂಡು ಭಗವಂತನ ಆರಾಧನೆಯನ್ನು ಮಾಡುವಂಥದ್ದು. ಇದು ನಿಜವಾದ ಜ್ಞಾನ, ಇದು ಪರಿಪೂರ್ಣ ಹಂತ ಅಂತ ಹೇಳಲಾಗುತ್ತದೆ. ಸೊ ಭಗವಂತನನ್ನ ಸಾಕಾರ ರೂಪದಲ್ಲಿ ಆರಾಧನೆ ಮಾಡೋದ್ರಿಂದ ನಮ್ಮ ಮತ್ತು ಭಗವಂತನ ನಡುವಿನ ಸಂಬಂಧ ಸ್ಥಾಪನೆಯಾಗುತ್ತದೆ. ಸೊ ಈ ಸಂಬಂಧ ವೃದ್ಧಿ ಆಗುತ್ತಾ ಹೋಗುತ್ತೆ. ಭಕ್ತಿ ಅಂದರೆ ಏನು? ಪ್ರೀತಿಪೂರ್ವಕವಾಗಿ ಭಗವಂತನ ಜೊತೆ ಸಂಬಂಧವನ್ನ ಸ್ಥಾಪಿಸುವುದೇ ನಿಜವಾದ ಭಕ್ತಿ ಆಗುತ್ತದೆ. ಸೊ ಸಾಕಾರ ರೂಪದ ಆರಾಧನೆ ಅತ್ಯಂತ ಪರಿಪೂರ್ಣ ಅನ್ನೋದನ್ನ ನಾವು ತಿಳಿದುಕೊಳ್ಬೋದು. ಸೊ ಅದಕ್ಕಿಂತ ಮುಂಚೆ ಈಗ ಭಗವಾನ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಭಗ ಅಂದ್ರೆ ಐಶ್ವರ್ಯಗಳನ್ನ, ವಾನ್ ಅಂದ್ರೆ ಹೊಂದಿರುವವನು. ಭಗವಾನ್ ಅಂದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯೋಶ್ಚೈವ ಸನ್ನಂಭಗ ಇತಿಂಗನ ಅಂತ ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ. ಸೊ ಪರಾಶರ ಮುನಿಗಳು ಅವರು ಇದನ್ನ ಹೇಳುತ್ತಾರೆ. ಸಂಪೂರ್ಣ ಐಶ್ವರ್ಯ, ಸಕಲ ಐಶ್ವರ್ಯ, ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಅಂದ್ರೆ ಷಡ್ ಐಶ್ವರ್ಯಗಳನ್ನ ಎಲ್ಲವನ್ನ ಸಂಪೂರ್ಣ ಪ್ರಮಾಣದಲ್ಲಿ ಹೊಂದಿರುವವನು ಭಗವಂತ ಅಂತೇಳಿ. ಸಂಪೂರ್ಣ ಪ್ರಮಾಣದಲ್ಲಿ ಐಶ್ವರ್ಯ, ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಜ್ಞಾನ, ಸಂಪೂರ್ಣ ಶಕ್ತಿ, ಸಂಪೂರ್ಣ ಕೀರ್ತಿ, ಸಂಪೂರ್ಣ ತ್ಯಾಗ, ಎಲ್ಲವನ್ನ ಪೂರ್ಣ ಪ್ರಮಾಣದಲ್ಲಿ ಹೊಂದಿರುವವನು ಪೂರ್ಣ ಪುರುಷೋತ್ತಮ ಭಗವಂತ ಅಂತೇಳಿ. ಪೂರ್ಣ ಪ್ರಮಾಣದಲ್ಲಿ ಹೊಂದಿರುವವನು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣ ಪ್ರಮಾಣದಲ್ಲಿ, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಸೊ ಎಲ್ಲವನ್ನ ಪೂರ್ಣ ಪ್ರಮಾಣದಲ್ಲಿ ಹೊಂದಿರುವವರು ಯಾರು? ಭಗವಾನ್ ಅನ್ನುವಂತಹದ್ದು ಕೃಷ್ಣನಿಗೆ ಹೇಗೆ ಸರಿ ಹೊಂದುತ್ತದೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಈ 6 ಷಡ್ ಐಶ್ವರ್ಯಗಳನ್ನ ಸಂಪೂರ್ಣ ಪ್ರಮಾಣದಲ್ಲಿ ಕೃಷ್ಣ ಹೇಗೆ ಹೊಂದಿದ್ದಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಸೊ ಈ 6 ಷಡ್ ಐಶ್ವರ್ಯಗಳನ್ನ ಸಂಪೂರ್ಣ ಪ್ರಮಾಣದಲ್ಲಿ ಹೊಂದಿರುವವನು ಭಗವಂತ ಅಂತ ಹೇಳಲಾಗುತ್ತದೆ. ಸೊ ನಾವು ನೋಡೋಣ ಇದನ್ನ ಒಂದು ವಿವರವಾಗಿ, ಸಂಪೂರ್ಣ ಪ್ರಮಾಣದಲ್ಲಿ ಹೇಗೆ ಇದು ಕೃಷ್ಣನಿಗೆ ಸರಿ ಹೊಂದುತ್ತದೆ ಇದು ಭಗವಾನ್ ಅನ್ನುವಂಥದ್ದು ಅಂಥೇಳಿ. ಸಂಪೂರ್ಣ ಸೌಂದರ್ಯ. ಸೊ ಕೃಷ್ಣನ ಸೌಂದರ್ಯದ ಬಗ್ಗೆ ವೇದಗಳು, ಪುರಾಣಗಳು ಪುಟಗಟ್ಟಲೆ ವಿವರಣೆಯನ್ನ ನೀಡುತ್ತವೆ. ಎಷ್ಟು ಸುಂದರವಾಗಿದ್ದಾರೆ ಕೃಷ್ಣ ಅಂಥೇಳಿ. ವೇಣುಂ ಕೊಣಂತಮರವಿಂದದಲಾಯತಾಕ್ಷಂ ಭರಹಾವತಾಂ ಸಮಸಿತಾಂಬುದ ಸುಂದರಾಂಗಂ ಕಂದರ್ಪಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ವೇಣುಂ ಕೊಣಂತಮರವಿಂದದಲಾಯತಾಕ್ಷಂ, ಕೈಯಲ್ಲಿ ಕೊಳಲನ್ನ ಹಿಡಿದಿರುವಂತಹ ಕೃಷ್ಣ. ಅರವಿಂದ ದಲಾಯತಾಕ್ಷ, ತಾವರೆಯ ಎಸಳಿನಂತಹ ಕಣ್ಣುಗಳುಳ್ಳ. ಕಂದರ್ಪ ಅಂದ್ರೆ ಸುರಸುಂದರಾಂಗ ಕೃಷ್ಣ. ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ. ಸೊ ಮನ್ಮಥ ಸೌಂದರ್ಯಕ್ಕೆ ಹೆಸರುವಾಸಿ. ಅಂತ ಕೋಟಿ ಮನ್ಮಥರು ಬಂದು ನಿಂತರೆ ಕೂಡ ಕೃಷ್ಣನ ಸೌಂದರ್ಯಕ್ಕೆ ಸರಿಸಾಟಿ ಆಗಲಾರರಂತೆ. ಬ್ರಹ್ಮ ಸಂಹಿತದಲ್ಲಿ ಈ ತರ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಅಂತ ಗೋವಿಂದನಿಗೆ ನನ್ನ ಪ್ರಣಾಮಗಳು ಅಂತ ಅವರು ಹೇಳ್ತಾರೆ. ಗೋಪಿಯರು ಕೃಷ್ಣನ ಸೌಂದರ್ಯದ ವಿವರಣೆಯನ್ನ ಹೀಗೆ ಮಾಡುತ್ತಾರೆ. ಬರಹ ಪೀಡಂ ನಟವರ ವಪುಃ ಕರ್ಣಯೋ ಕರ್ಣಿಕಾರಂ ಬಿಭ್ರತ್ವಾಸಃ ಕನಕ ಕಪಿಶಂ ವೈಜಯಂತಿ ಚ ಮಹಲಂ ರಂಧ್ರಾನ್ ವೇಣುರ್ ಅಧರ ಸುದಯರ್ ಪೂರಯನ್ ಗೋಪ ವೃಂದೇ ವೃಂದಾರಣ್ಯಂ ಸ್ವಪದ ರಮಣಂ ಪ್ರವಿಶದ್ ಗೀತ ಕೀರ್ತಿ. ಸೊ ಹೇಗೆ ಕೃಷ್ಣ ನವಿಲುಗರಿಯನ್ನ ತನ್ನ ತಲೆಯಲ್ಲಿ ಅದನ್ನ ಮುಡಿದುಕೊಂಡು ಪೀತಾಂಬರ ಧಾರಿಯಾಗಿ ಕೊಳಲನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಕೃಷ್ಣ ಆ ಕೊಳಲನ್ನ ಊದಿದಾಗ ಎಂಥವರು ಕೂಡ ಕೃಷ್ಣನ ಸೌಂದರ್ಯಕ್ಕೆ ಮಾರು ಹೋಗಬೇಕು. ಅಂತಹ ಸೌಂದರ್ಯ ಕೃಷ್ಣನದು ಅನ್ನೋದನ್ನ ಅವರು ವಿವರಿಸುತ್ತಾರೆ. ಸೊ ಯಾವ ಥರ ಕೃಷ್ಣ ರಾಸಲೀಲೆಯನ್ನು ಪ್ರವೇಶಿಸುವುದಕ್ಕಿಂತ ಮುಂಚೆ ಕೃಷ್ಣನ ಸೌಂದರ್ಯ ಹೇಗಿತ್ತು ಅನ್ನೋದನ್ನ ಅವರು ತಮ್ಮ ವಾಣಿಗಳಲ್ಲಿ ಈ ಥರ ವಿವರಿಸುತ್ತಾರೆ. ಸೊ ಸಂಪೂರ್ಣ ಪ್ರಮಾಣದಲ್ಲಿ ಸೌಂದರ್ಯವನ್ನ ಹೊಂದಿರುವಂತಹ ಕೃಷ್ಣ. ಸೊ ಮಾತೆಯರು ತಮ್ಮ ಮಕ್ಕಳಿಗೆ ಕೃಷ್ಣನ ವೇಷವನ್ನ ಹಾಕಿ ತಮ್ಮ ಮಕ್ಕಳಲ್ಲಿ ಕೃಷ್ಣನ ಸೌಂದರ್ಯವನ್ನ ನೋಡ್ಬೇಕಂತ ಬಯಸ್ತಾರೆ ಅಲ್ವಾ. ಸೊ ಹೀಗೆ ಯಾರಿಗೆ ನೀವು ಕೃಷ್ಣನ ಚಿತ್ರವನ್ನ ಬಿಡಿಸೋದಕ್ಕೆ ಹೇಳಿ, ಯಾರು ಕೂಡ ಕುರೂಪವಾಗಿ ಯಾರು ಬಿಡಿಸೋದಿಲ್ಲ. ತುಂಬ ಸುಂದರವಾಗಿ ತಮ್ಮಿಂದ ಆದಷ್ಟು ಪ್ರಯತ್ನ ಪಡ್ತಾರೆ ಸೌಂದರ್ಯವನ್ನ ಅಲ್ಲಿ ತಮ್ಮ ಚಿತ್ರದಲ್ಲಿ ಅವರು ನಿರೂಪಿಸೋದಕ್ಕೆ, ತೋರಿಸೋದಕ್ಕೆ ಅಲ್ವಾ. ಹಾಗೆ ಅದಲ್ಲದೆ ಕೃಷ್ಣನನ್ನ ಯಾರು ಮುದುಕನಾಗಿ ಯಾರು ಚಿತ್ರಿಸೋದಿಲ್ಲ. ಆದ್ಯಂ ಪುರಾಣ ಪುರುಷಂ
ನವಯೌವನಂಚ, ಪುರಾಣ ಪುರುಷನಾದರೂ ಕೂಡ ಕೃಷ್ಣ ನವಯುವಕನಾಗಿ ಇರುತ್ತಾನೆ. ಸೊ ನವಯುವಕರ ಥರ ಕೃಷ್ಣನನ್ನು ಚಿತ್ರಿಸುತ್ತಾರೆ. ಸೊ ಸಂಪೂರ್ಣ ಪ್ರಮಾಣದಲ್ಲಿ ಸೌಂದರ್ಯವನ್ನು ಹೊಂದಿರುವಂತಹ ಕೃಷ್ಣ. ಸೊ ಈ ಷಡ್ ಐಶ್ವರ್ಯಗಳಲ್ಲಿ ಒಂದು ಸಂಪೂರ್ಣ ಸೌಂದರ್ಯ, ಇನ್ನು ಸಂಪೂರ್ಣ ಜ್ಞಾನ.